ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶದಲ್ಲಿ ನಾವು ಮಿಡಲ್ ಕ್ಲಾಸ್ ಜನಗಳು ಜೀವನ ಪೂರ್ತಿ ಅರ್ಕೊಂಡು ದುಡಿದ್ರೂ ಕೂಡ ಮಿಡಲ್ ಕ್ಲಾಸ್ ಆಗೇ ಉಳ್ಕೋತಾ ಇದ್ದೀವಿ. ಶ್ರೀಮಂತರು ಅವ್ರ ಪಾಡಿಗೆ ಅವರು ಇನ್ನೂ ದುಡ್ಡು ಮಾಡ್ಕೊಂಡು ಇನ್ನೂ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ. ಇದರಲ್ಲಿ ಶ್ರೀಮಂತರದ್ದೇನು ತಪ್ಪಿಲ್ಲ, ಆಯಿತಾ? ಅವ್ರೇನು ಬಂದ್ಬಿಟ್ಟು ನಮ್ಮ ಮಿಡಲ್ ಕ್ಲಾಸ್ ಜನರದು ದುಡ್ಡು ಕಿತ್ಕೊಂಡ ಹೋಗ್ತಾವ್ರೆ? ಇಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಮಿಡಲ್ ಕ್ಲಾಸಿಂದ ಹೊರಗೆ ಬರಬೇಕು ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದ ನಾವು ಫಸ್ಟ್ ಹೊರಗೆ ಬರಬೇಕು. ನಾನಿವತ್ತು ಈ ವಿಡಿಯೋದಲ್ಲಿ ನಾವು ಮಿಡಲ್ ಕ್ಲಾಸಿಂದ ಯಾವ ರೀತಿ ಅಪ್ಪರ್ ಮಿಡಲ್ ಕ್ಲಾಸು ಆಮೇಲೆ ಶ್ರೀಮಂತರಾಗೋದು ಹೆಂಗೆ, ನಾವು ಮಾಡ್ತಿರುವಂಥ ಮಿಸ್ಟೇಕ್ಗಳೇನು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಈ ವಿಡಿಯೋ ನೋಡಿದ್ಮೇಲೂ ಸಹ ನಿಮ್ಮ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಹೊರಗೆ ಬರಲ್ಲ ಅಂತ. ಏನಕ್ಕೆ ಅಂದರೆ ನಮ್ಮ ರಕ್ತದಲ್ಲೇ ಹರಿತಾ ಇದೆ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಬಟ್ ಸ್ಟಿಲ್ ಕೆಲವು ಜನ ಚೇಂಜ್ ಆದರೆ ನನಗೆ ಖುಷಿ. ಬನ್ನಿ ಶುರು ಮಾಡೋಣ. ನಾವು ಮಾಡುವಂಥ ಮೊದಲನೇ ಮಿಸ್ಟೇಕ್ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ನಾನು, ರಿಯಲ್ ಎಸ್ಟೇಟ್. ನಾವು ಮಿಡಲ್ ಕ್ಲಾಸ್ ಜನಗಳು ಈ ಮಿಡಲ್ ಕ್ಲಾಸಾಗಿ ಉಳ್ಕೊಳ್ಳೋದಕ್ಕೆ ಅತಿ ದೊಡ್ಡ ಕಾರಣ ಈ ರಿಯಲ್ ಎಸ್ಟೇಟ್. ಎಲ್ಲರ ಮನಸ್ಸಲ್ಲೂ ಕೂಡ ನಮ್ಮದು ಒಂದು ಮನೆ ಆಗಬೇಕು, ನಮ್ಮದು ಒಂದು ಜಾಗ ಬೇಕು, ನಮ್ಮದು ಒಂದು ಜಮೀನು ಬೇಕು, ಸೈಟ್ ಬೇಕು, ಮನೆ ಬೇಕು, ಅಪಾರ್ಟ್ಮೆಂಟ್ ಬೇಕು, ಮೈಂಡಲ್ಲಿ ಇದೇ ಇರುತ್ತೆ, ಆಯಿತಾ? ಪಕ್ಕದ ಮನೆಯವ್ರ ಮನೆ ತಗೊಂಡ್ರೆ ನೀನು ಒಂದು ಮನೆ ತಗೋಬೇಕು, ಪಕ್ಕದ ಮನೆ ಜಾಗ ತಗೊಂಡ್ರೆ ನೀನು ತಗೋ, ರಿಲೇಟಿವ್ ಏನೋ ತೊಗೊಂಡ್ರೆ ನೀವು ತಗೋಬೇಕು. ಈ ಮೆಂಟಾಲಿಟಿಯಿಂದ ಫಸ್ಟು ಹೊರಗೆ ಬರಬೇಕಾಯ್ತಾ? ಹೌದು, ಕೆಲವೊಂದು ಕಡೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಳ್ಳೆಯದೇ. ಆದರೆ ನಮ್ಮ ದೇಶದಲ್ಲಿರುವಂಥ 99% ರಿಯಲ್ ಎಸ್ಟೇಟ್ ಎಲ್ಲ ಒಂದು ರೀತಿ ಡೆಡ್ ಇನ್ವೆಸ್ಟ್ಮೆಂಟು. ನಾವು ಮಿಡಲ್ ಕ್ಲಾಸ್ ಜನಗಳು ಹೆಂಗೆ ಗೊತ್ತಾ, ಜೀವನ ಪೂರ್ತಿ ದುಡಿತೀವಿ, ಆಯಿತಾ? 30-40 ವರ್ಷ ದುಡಿತೀವಿ, ಆಮೇಲೆ ಕೂಡಿಟ್ಟಂಥ ಎಲ್ಲ ದುಡ್ಡನ್ನು ತಗೊಂಡೋಗಿ ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತೀವಿ, ಆಯಿತಾ? ಸ್ವಂತ ಮನೆ ಬೇಕು ಅಂತೀವಿ, ಲೋನ್ ಮಾಡ್ಕೊತೀವಿ, ಜೀವನ ಪೂರ್ತಿ ಲೋನ್ ಕಟ್ಟೋದೇ ಆಗುತ್ತೆ. ಹೌದು, ನಿಮ್ಮಲ್ಲಿ ಕೆಲವು ಜನ ಅಂತೀರ ಈಗ, ಹಂಗಾದ್ರೆ ನಾವು ಮಿಡಲ್ ಕ್ಲಾಸ್ ಜನಗಳು ಸ್ವಂತ ಮನೆಗೆ ಹೋಗ್ಬಾರ್ದಾ, ಜೀವನ ಪೂರ್ತಿ ಹಿಂಗೆ ಬಾಡಿಗೆ ಮೇಲೆ ಇರಬೇಕಾ, ಇರೋದೊಂದು ಜೀವನ, ಹಿಂಗಂತೀರ. ನಂಗೆ ಗೊತ್ತು. ಹೌದು, ನನ್ನ ಪ್ರಕಾರ, ನನ್ನ ಒಪಿನಿಯನಪ್ಪ, ಆಯಿತಾ? ನೀವು ಹಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಇಷ್ಟ, ತಗೊಳ್ಳಿ, ಆಯಿತಾ? ನಂಗೆ ಅನ್ನಿಸ್ತಂಗೆ EMI ಕಟ್ಕೊಂಡು ಸ್ವಂತ ಮನೇಲಿ ಆ ಒಂದು ಲೋನ್ ಕಟ್ಕೊಂಡು ಆ ತಲೆನೋವಲ್ಲಿ ಇರೋದಕ್ಕಿಂತ ಆರಾಮಾಗಿ ಯಾವುದೇ ಲೋನ್ ಇಲ್ಲದೆ ರಾಜನ ಥರ ಬಾಡಿಗೆ ಮನೇಲಿದ್ದರೆ ಎಷ್ಟೋ ಬೆಸ್ಟು ಅಂತ ನನಗೆ ಅನಿಸುತ್ತೆ. ನನ್ನ ಒಪಿನಿಯನ್ ಅಪ್ಪ, ಬೇರೆಯವ್ರಿಗೆ ಚೇಂಜ್ ಆಗ್ಬೋದು, ಆಯಿತಾ? ಸೊ 20 ವರ್ಷ, 25 ವರ್ಷ, 30 ವರ್ಷ EMI ಕಟ್ಕೊಂಡು ನಾವು ಜೀವನ ಪೂರ್ತಿ ಮನೆಗೋಸ್ಕರನೇ ಎಲ್ಲ ದುಡ್ಡನ್ನು ನಾವು ಹಾಕ್ಬಿಟ್ರೆ ಉಳಿದಿದ್ದಂಗೆ ಜೀವನದಲ್ಲಿ ಅನುಭವಿಸೋದಕ್ಕೆ ತುಂಬ ವಿಷಯಗಳಿದೆ ಅಲ್ವಾ? ಬಟ್ ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನಕ್ಕೆ ಮನೆ ಸಿಕ್ಬಿಟ್ರೆ, ಮನೆ ಒಂದು ಇದ್ಬಿಟ್ರೆ ಎಲ್ಲ ಇದ್ದಂಗೆ ಅಂತ ಅನ್ಕೋತೀರಾ ಅಂತ. ಅಂಥವ್ರಿಗೆ ನಾನು ಏನೂ ಮಾಡೋದಕ್ಕಾಗಲ್ಲ. ಸೊ ಫಸ್ಟು ಈ ಲೋನ್ ಟ್ರ್ಯಾಪು, ಮನೆ ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡಿ ಫುಲ್ ಲಾಕ್ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಆಯಿತಾ? ಮೇಜರ್ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ. ಒಂದು ಹೆಂಗೆ ಗೊತ್ತಾ, ನಾವು ಮಾಡೋದು ಹೆಂಗೆ ಗೊತ್ತಾ, ಫುಲ್ ಕೂಡಿಡ್ತೀವಿ, ಆಯಿತಾ? ಫುಲ್ಲು 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿನೇ ಕೂಡಿಡ್ತೀರಾ. ಆಮೇಲೆ ಎಲ್ಲೋ ಒಂದು ಕಡೆ ಡೆಡ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ. ಆಮೇಲೆ ಮೊದಲಿಂದ ಒಂದೊಂದು ರೂಪಾಯಿನೇ ಕೂಡ ಹಾಕೋದು ಕಷ್ಟ ಆಗುತ್ತೆ. ಇದೇ ಕಾರಣಕ್ಕೆ ಮೆಜಾರಿಟಿ ಜನ ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ ಆಗಿ ಉಳ್ಕೋತೀರ. ನೆಕ್ಸ್ಟು, ಕಾರನ್ನು EMIಯಲ್ಲಿ ತೊಗೊಳ್ಳುವಂಥದ್ದು. ಕಾರ್ ತೊಗೊಳ್ಳಿ, ಆಯಿತಾ? ನಿಮ್ಮ ಕೆಪಾಸಿಟಿಗೆ ತಕ್ಕಂಗೆ ಕಾರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ನಾನು ಹೇಳ್ತೀನಿ, ಫಸ್ಟ್ ಆಫ್ ಆಲ್ EMIಯಲ್ಲಿ ಕಾರ್ ತೊಗೊಳ್ಳಿ, ಒಳ್ಳೆಯದೇ, ಆಯಿತಾ? ದುಡ್ಡಿದ್ದು EMIಯಲ್ಲಿ ಕಾರ್ ತೊಗೊಂಡ್ರೆ ಒಳ್ಳೆಯದು. ನಿಮ್ಮ ಹತ್ರ ಆಲ್ರೆಡಿ ಕೆಪಾಸಿಟಿ ಇದೆ ಕಾರ್ ತಗೊಳ್ಳೋದಕ್ಕೆ, ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋಕ್ಕೆ ಕೆಪಾಸಿಟಿ ಇದೆ, ಹಂಗಿದ್ರೆ ಮಾತ್ರ EMI ಮಾಡಿಸಿ. ಕೈಯಲ್ಲೇ ದುಡ್ಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ EMI ಮಾಡ್ಸೋಕ್ಕೆ ಹೋಗ್ಬೇಡಿ, ಆಯಿತಾ? ನಿಮ್ಮ ಕೆಪಾಸಿಟಿಗೆ ತಕ್ಕಂಗೆ ಫುಲ್ ಕ್ಯಾಶ್ ಕೊಟ್ಟು ಕಾರ್ನ ತೊಗೊಂಡ್ರೆ ನಿಮಗೆ ಮ್ಯಾಟ್ರ್ ಆಗಬಾರ್ದು, ಆಗ ಕಾರ್ನ ತಗೋಬೇಕು, ಆಯಿತಾ? ಫುಲ್ ಕ್ಯಾಶ್ ಕೊಟ್ಟು ತಗೊಂಡು ಬೆಳಗರು ಏನು ಆಯ್ತಾ ಅನ್ನೋ ಥರ ಇರಬೇಕು. ಏನಕ್ಕೆ ಅಂದರೆ ಈ ಕಾರ್ಗಳೆಲ್ಲ ಡಿಪ್ರಿಸಿಯೇಟಿಂಗ್ ಅಸೆಟ್ಟು, ವರ್ಷ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ, ಬೆಲೆ ಕಡಿಮೆ ಆಗ್ತಾ ಬರುತ್ತೆ, ಆಯಿತಾ? ಅಟ್ಲೀಸ್ಟು ಜಮೀನು ಸೈಟ್ ಎಲ್ಲ ಆದರೆ ನೀವು ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಅಷ್ಟೇ ಇರುತ್ತೆ. ಬಟ್ ಈ ಕಾರ್ಗಳೆಲ್ಲ, ಈ ಮೂವಬಲ್ ಅಸೆಟ್ಟೆಲ್ಲ ವ್ಯಾಲ್ಯೂ ಹಂಗೇ ಕಡಿಮೆ ಆಗ್ತಾ ಬರುತ್ತೆ. ಲೋನಲ್ಲಿ ಯಾವುದೇ ಕಾರಣ ತಗೊಳಕ್ಕೆ ಹೋಗ್ಬಿಡಿ. ಬೇಕಾ ನಿಮ್ಗೆ ಬೇಕೇ ಬೇಕಾ, ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಿ, ಆಯಿತಾ? ನಿಮ್ಮ ಕೆಪಾಸಿಟಿಗೆ ತಕ್ಕಂಗೆ ಕಾರ್ನ ತಗೊಂಡ್ರೆ ಒಳ್ಳೆಯದು. ನಿಮಗೆ ತಿಂಗಳಿಗೆ 1 ಲಕ್ಷ, 1.5 ಲಕ್ಷ ಸಂಬಳ ಬರ್ತಾ ಇದೆಯಾ, ಹಂಗಾದರೆ ಒಂದು 7-8 ಲಕ್ಷದ ಕಾರ್ ತೊಗೊಳ್ಳಿ, ಆಯಿತಾ? ನಿಮಗೆ ಕೆಪಾಸಿಟಿ ಇದೆ. ಒಂದು 6-7 ತಿಂಗಳಲ್ಲಿ EMI ನಿಮ್ಮ ಫುಲ್ ಸ್ಯಾಲ್ರಿ ಅಲ್ಲಿಗೆ ಹೋದರೆ ಒಂದು 6-7 ತಿಂಗಳಲ್ಲಿ ಹೋಗ್ಬಿಡುತ್ತೆ. ಸೊ ನಿಮ್ಮ
ಕೆಪಾಸಿಟಿಗೆ ತಕ್ಕ ರೀತಿಯಲ್ಲಿ ಈ ಕಾರನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ನಾನು ಪ್ರಿಫರ್ಬಲಿ ನಿಮ್ಗೆ ಸಜೆಸ್ಟ್ ಮಾಡೋದಾದರೆ ನೀವು ಬಿಸ್ನೆಸ್ ಪರ್ಪಸ್ಸಿಗೆ ಕಾರ್ ತೊಗೋತಾ ಇಲ್ಲ ಅಂತ ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೆ. ಅಥವಾ ಬಿಸ್ನೆಸ್ಸಿಗೆ ತೊಗೋತಾ ಇದ್ದೀರಾ ಅಂತ ಅಂದರೆ ಆರಾಮಾಗಿ ನೀವು ಹೊಸ ಕಾರ್ ತೊಗೊಳ್ಳಿ. ಏನಕ್ಕೆ ಅಂದರೆ ಡಿಪ್ರಿಸಿಯೇಷನ್ನ ನೀವು ಆರಾಮಾಗಿ ಒಂದು ಬಿಸ್ನೆಸ್ಸಲ್ಲಿ ಕ್ಲೈಮ್ ಮಾಡ್ಬೋದು ಅದರಿಂದ. ಸೊ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ನಿಮಗೆ ಸಾಮರ್ಥ್ಯ ಇದ್ದರೆ ಮಾತ್ರ ತೊಗೊಳ್ಳಿ. ನೆಕ್ಸ್ಟು ಎಕ್ಸ್ಪೆನ್ಸಿವ್ ಗ್ಯಾಜೆಟನ್ನು ಪರ್ಚೇಸ್ ಮಾಡುವಂಥದ್ದು ಮೆಜಾರಿಟಿ ಜನ ಮಾಡುವಂಥ ಮಿಸ್ಟೇಕೇ ಅದು, ಆಯಿತಾ. ಫಸ್ಟ್ ಆಫ್ ಆಲ್ ನೋಡಿ, ಐಫೋನೆಲ್ಲ ಅವಶ್ಯಕತೆ ಇಲ್ಲ, ಆಯಿತಾ. ನಿಮಗೆ 1.5 ಲಕ್ಷ 2 ಲಕ್ಷ ಸಂಬಳ ಬರ್ತಾ ಇದ್ದರೆ ತೊಗೊಳ್ರಪ್ಪ, 1 ಲಕ್ಷದ 2 ಲಕ್ಷದ ಐಫೋನ್ ತೊಗೊಳ್ಳಿ, ಬೇಜಾರಿಲ್ಲ. ಈ ಎಲೆಕ್ಟ್ರಾನಿಕ್ ಕಾರ್ ಎಷ್ಟೋ ಪರವಾಗಿಲ್ಲ, ಈ ಎಲೆಕ್ಟ್ರಾನಿಕ್ ವಸ್ತುಗಳು ಎಷ್ಟು ಬೇಗ ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಅಂದರೆ, ನೀವು ಇವತ್ತು ಫೋನ್ ತೊಗೊಂಡು ನಾಳೆ ಮಾರೋದಕ್ಕೆ ಹೋದರೆ 20,000 ಗೋವಿಂದ, ಆಯಿತಾ. ಯಾರು ಕೂಡ ಅದೇ ರೇಟಿಗೆ ಫೋನ್ ತೊಗೊಳ್ಳಲ್ಲ, ಆಯಿತಾ. ಸೊ ವರ್ಷ ಆ ಫೋನ್ನ ಬೆಲೆ ಫುಲ್ ಕಡಿಮೆ ಆಗ್ತಾ ಬರುತ್ತೆ. ಒಂದು 3-4 ವರ್ಷ ಆದ್ರಂತೂ ಆ ಫೋನ್ ಕೇಳೋರೇ ಇರೋಲ್ಲ. 3-4 ವರ್ಷಕ್ಕೆ 1-1.5 ಲಕ್ಷದ ಫೋನು ವ್ಯಾಲ್ಯೂ ಝೀರೋ ಆಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಇದು ಇನ್ನೊಂದು ರೀಸನ್ನು, ಆಯಿತಾ. ಯಾರೋ ಫೋನ್ ತೊಗೊಂಡ್ರು ಅಂದ ತಕ್ಷಣ ನೀವು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಬೇಸಿಕ್ ಸೆಟ್ ಫೋನ್ ತೊಗೊಳ್ರಪ್ಪ ಸಾಕು. 10-15 ಸಾವಿರ ರೂಪಾಯಿ ಫೋನ್ ತೊಗೊಳ್ಳಿ, 20 ಸಾವಿರ ರೂಪಾಯಿ ಫೋನ್ ತೊಗೊಳ್ಳಿ ಸಾಕು. ಏನಕ್ಕೆ 80-90 ಸಾವಿರ 1-1.5 ಲಕ್ಷ ರೂಪಾಯಿಂದು ಐಫೋನೇ ಹಾಕಬೇಕು? ಮೆಜಾರಿಟಿ ಜನ ಮಾಡೋ ಮಿಸ್ಟೇಕ್ ಅದು. ನಮ್ಮ ದೇಶದಲ್ಲಿ 70-80% ಜನ ಐಫೋನ್ ತೊಗೊಂಡ್ರೆ EMIಯಲ್ಲೇ ಫೋನ್ ತಗೊಳ್ಳೋದಂತೆ. EMIಯಲ್ಲಿ ಯಾಕೆ ಬೇಕು ಗುರು? ಬರೀ ಫೋನ್ ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ನಿಮಗೆ ನೆಸಸರಿ ಇದ್ದರೆ ಮಾತ್ರ ಪರ್ಚೇಸ್ ಮಾಡೋದು ಒಳ್ಳೆಯದು, ಆಯಿತಾ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಯಿತಾ. ಸಡನ್ನಾಗಿ ಬೇಕು ಅಂದ ತಕ್ಷಣ ತಗೊಂಬಿಡೋದಲ್ಲ. 1 ತಿಂಗಳು ವೆಯ್ಟ್ ಮಾಡಿ, ಸ್ಟಿಲ್ ನಿಮಗೆ ನೆಸಸರಿ ಅನ್ನಿಸ್ತಾ ಇದೆ, ಬೇಕೇ ಬೇಕು ಅನ್ನಿಸ್ತಾ ಇದೆ ಅಂತ ಅಂದರೆ ಪರ್ಚೇಸ್ ಮಾಡೋದು ಒಳ್ಳೆಯದು. ನಿಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಈ ಯಾವ ವಸ್ತುವನ್ನು ಕೂಡ ಪರ್ಚೇಸ್ ಮಾಡಬೇಕು. ಸೈಟ್ ಆದರೂ ಆಗಿರ್ಬೋದು, ಮನೆ ಆದರೂ ಆಗಿರ್ಬೋದು, ಕಾರ್ ಆದರೂ ಆಗಿರ್ಬೋದು, ಅಥವಾ ಈ ಫೋನ್ಸು ಗ್ಯಾಜೆಟ್ಸ್ ಏನಾದರೂ ಆಗಿರ್ಬೋದು. ನೆಕ್ಸ್ಟು ಲೈಫ್ ಸ್ಟೈಲು. ಯಪ್ಪ, ಇದು ನಮ್ಮ ಮಿಡಲ್ ಕ್ಲಾಸ್ ಜನಗಳದ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್, ಆಯಿತಾ. ಪಕ್ಕದ ಮನೆ ಏನಾರು ತಗೊಂಡ ನಾನು ತಗೋಬೇಕು, ಆಯಿತಾ. ಅವ್ರು ಏನಾರ ಮನೆ ತಗೊಂಡು ನಾನು ತಗೋಬೇಕು, ಕಾರ್ ತಗೊಂಡು ನಾನು ತಗೋಬೇಕು. ತುಂಬ ಜನ ಮಾಡೋ ಮಿಸ್ಟೇಕೆ ಇದು, ಆಯಿತಾ. ಅವ್ನಿಗೆ ಏನಾರು ತಗೊಂಡು ಹಾಳಾಗೋಲಿ, ನಿಮ್ಗೇನಾಗಿದೆ? ಅವ್ರನ್ನ ಯಾಕೆ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತೀರಾ? ಮದುವೆ ಅವ್ರು ಯಾರೋ ಚೆನ್ನಾಗಿ ಮಾಡಿದ್ರೆ ನೀವು ಹಂಗೆ ಮಾಡಬೇಕು. ಅಯ್ಯೋ ಏನಂತಾರೆ, ಬಿಟ್ಟಾಕಿ ಫಸ್ಟ್ ಏನಂತಾರೆ ಅನ್ನೋದನ್ನು ಬಿಟ್ಟಾಕಿ. ನಮ್ಮ ಮಿಡಲ್ ಕ್ಲಾಸ್ ಇರೋದು ಪ್ರಾಬ್ಲಮ್ಮೇ ಅದು. ಚೆನ್ನಾಗೇನಂತಾರೆ, ಮೂಯಿ ಅವ್ನು 100 ರೂಪಾಯಿ ಹಾಕಿದ್ರೆ 150 ರೂಪಾಯಿ ಹಾಕ್ಬೇಕು ನೀನು. ಅಯ್ಯೋ ನಮ್ಮ ಅಪ್ಪ ಅಮ್ಮ ಈಗಲೂ ಹಿಂಗೇನಪ್ಪ. ಅವ್ರು ಯಾರೋ 500 ರೂಪಾಯಿ ಹಾಕಿರ್ತಾರೆ, ಇವರು 600 ರೂಪಾಯಿ 1,000 ರೂಪಾಯಿ ಹಾಕಬೇಕು. ಯಾಕೆ ಬೇಕು? ಅವ್ರು ಎಷ್ಟು ಹಾಕ್ತಾರೆ ಅಷ್ಟು ಹಾಕಿದ್ರೆ ಮುಗಿದೋಯ್ತಪ್ಪ. ಫಸ್ಟ್ ಆಫ್ ಆಲ್ ಈ ಮುಯ್ಯಲ್ಲ ಯಾಕೆ ಬೇಕು ಇವೆಲ್ಲ ಅಂತ ನನಗೆ ಅನ್ನಿಸ್ತಂಗೆ. ಸೊ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಈ ಲೈಫ್ ಸ್ಟೈಲ್ನ, ಆಯಿತಾ, ಫುಲ್ ನೋಡಪ್ಪ, ಅವಶ್ಯಕತೆಗೆ ತಕ್ಕಷ್ಟು ಬಟ್ಟೆ, ಅವಶ್ಯಕತೆಗೆ ತಕ್ಕಷ್ಟು ಎಲ್ಲದಂತ. ನಿಮ್ಮ ಹತ್ರ ಬೇಜಾನ್ ದುಡ್ಡಿದೆ ಮ್ಯಾಟ್ರ್ ಆಗಲ್ಲ. ನಿಮಗೆ ದುಡ್ಡು ಬೇಜಾನಿದೆ, ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದೆಯಾ, ತಗೊಳ್ಳಿ, ಮಜಾ ಮಾಡಿ, ಏನು ಬೇಕಾದ್ರೆ ಮಾಡಿ, ಆಯಿತಾ. ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಜನಗಳಿಗೆ, ದುಡ್ಡಿಗೆ ಕಷ್ಟಪಡ್ತಿರುವಂಥ ಜನಗಳಿಗೆ, ಆಯಿತಾ. ಸೊ ಅದರಿಂದ ಈಗ ಕಾಮೆಂಟ್ ಮಾಡ್ತೀರಾ, ನೀನೇನು ಗುರು ಅಷ್ಟೊಂದು ಶೂ ಎಲ್ಲ ತೊಗೋತೀಯ? ಕಮಾನ್, ದುಡ್ಡಿದೆ ನಮ್ಮ ಹತ್ರ. ಗಾಡಿಗೆಲ್ಲ ಕಾಮೆಂಟ್ ನೋಡ್ರಪ್ಪ, ಆಯಿತಾ. ದುಡ್ಡಿದ್ರೆ ಹೇಳ್ತಾ, ಅದಕ್ಕೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾ ಇದ್ದೀನಿ. ದುಡ್ಡಿದ್ರೆ ಬೇಜಾನ್ ದುಡ್ಡಿದ್ರೆ ತಗೊಳ್ಳಿ ಅಂತ, ಸರಿನಾ? ಹಾಗೆ. ಸೊ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲಿ ತನಕ? ನಿಮ್ಮ ಹತ್ರ ದುಡ್ಡು ಬರೋ ತನಕ. ದುಡ್ಡು ಬಂತ, ಅಯ್ಯೋ ಅವ್ನು ತಗೊಂಡು ಅವ್ನ ಅಪ್ಪನ ತಗೊಳ್ಳಿ, ಆಯಿತಾ. ದುಡ್ಡಿದ್ರೆ ಸಾಲ ಮಾಡಿ ತಗೊಳಕ್ಕೆ ಹೋಗ್ಬೇಡಿ, ಆಯಿತಾ. ಕಾಂಪಿಟೇಷನ್ ಮಾಡೋದಕ್ಕೆ ಹೋಗ್ಬಿಡಿ ಈ ವಿಷಯದಲ್ಲಿ. ಪಕ್ಕದ ಮನೆಯವನು, ರಿಲೇಟಿವ್ ಯಾರೋ ತೊಗೊಂಡ್ರು, ದುಡ್ಡಿದ್ರೆ, ಕೋಟಿಗಟ್ಟಲೆ ದುಡ್ಡಿದ್ರೆ ಏನು ಬೇಕಾದ್ರೆ ಮಾಡಿ, ಮ್ಯಾಟ್ರ್ ಆಗಲ್ಲ ನಿಮಗೆ. ದುಡ್ಡು ಮ್ಯಾಟ್ರ್ ಆಗಲ್ಲ. ಕೋಟಿಗಟ್ಟಲೆ ಇದೆ, ಕೊಳಿತಾ ಇದ್ರೆ ಮ್ಯಾಟ್ರ್ ಆಗಲ್ಲ, ಆಯಿತಾ. ಕಷ್ಟಪಟ್ಟಿರೋಂಥ ದುಡ್ಡನ್ನು, ಅಥವಾ EMI ಏನು ಲೋನ್ ತೊಗೋತೀವಲ್ವಾ, ಸೊ EMIಯಲ್ಲಿ ತೊಗೊಳ್ಳೋ ದುಡ್ಡನ್ನು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ, ಎಲ್ಲೆಲ್ಲೋ ಹಾಕೋದಕ್ಕೆ ಹೋಗ್ಬೇಡಿ, ಕಳೆಯೋಕೆ ಹೋಗ್ಬೇಡಿ ದುಡ್ಡನ್ನು, ಅಷ್ಟೇ, ಬೇರೇನೂ ಇಲ್ಲ. ನೆಕ್ಸ್ಟು ನಮ್ಮ ಮಿಡಲ್ ಕ್ಲಾಸಲ್ಲಿ ಹೆಂಗಪ್ಪ ಅಂತಂದರೆ, ನಾವು ಬರೀ ಒಂದೇ ಒಂದು ಕೆಲಸವನ್ನು ಮಾಡ್ತೀವಿ, ಆಯಿತಾ. ಸಿಂಗಲ್ ಕೆಲಸ. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ಸಂಜೆ ಏನೋ ಒಂದು ಮಾಮೂಲಿ ಒಂದು ಮೇಯ್ನ್ ಕೆಲಸ ಮಾಡಿಕೊಂಡು ಅದಾದಮೇಲೆ ಸಂಜೆ ಎಲ್ಲೋ KFCನಲ್ಲೋ ಮೆಕ್ಡೊನಾಲ್ಡ್ಸಲ್ಲೋ ಅಥವಾ ಏನೋ ಡೆಲಿವರಿ ಕೆಲಸನೋ ಏನೋ ಮಾಡಿದ್ರೆ ಅದನ್ನು ನಾವು ತುಂಬ ಕೆಳಗೆ ನೋಡ್ತೀವಿ. ಆ ಕೆಲಸ ಮಾಡಬೇಕಾ? ಯಾವುದೇ ಕಾರಣಕ್ಕೂ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಅಮೆರಿಕಾದಲ್ಲಿ ನಂಬಲ್ಲ, ಎಷ್ಟೋ ದೊಡ್ಡ ಶ್ರೀಮಂತರಾಗಿದ್ದರೂ ಸಹ ಮಕ್ಕಳು KFC ಮೆಕ್ಡೊನಾಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ದುಡ್ಡನ್ನು ಅವರೇ ದುಡಿತಾ ಇರ್ತಾರೆ, ಆಯಿತಾ. ಸೊ ಆ ರೀತಿ ಮೆಂಟಾಲಿಟಿ ನಮ್ಮ ದೇಶದಲ್ಲೂ ಕೂಡ ಬರಬೇಕು. ನೀವು ಬೆಳಗ್ಗೆ ಇಂದ ಸಂಜೆ ತನಕ ಒಂದು ಒಳ್ಳೆ ಕಡೆ ಕೆಲಸ ಮಾಡಿಕೊಂಡು ಸಂಜೆ ನಾರ್ಮಲ್ ಕೆಲಸ ಮಾಡೋದು ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ 2 ಇನ್ಕಮ್ ಬಂತು ಅಂದರೆ ನೀವು ತುಂಬ ಬೇಗ ನಿಮ್ಮ ವೆಲ್ತನ್ನು ಗ್ರೋ ಮಾಡ್ಬೋದು. ಮತ್ತು ಮಲ್ಟಿಪಲ್ ಜನಗಳು ನಿಮ್ಮ ಫ್ಯಾಮಿಲಿಯಲ್ಲಿ ದುಡಿತಾ ಇದ್ದರೆ ನಂಗೆ ಅನ್ನಿಸ್ತಂಗೆ ಅದರಿಂದ ನಿಮ್ಮ ವೆಲ್ತ್ ಇನ್ನೂ ಬೇಗ ಗ್ರೋ ಆಗುತ್ತೆ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಮೆಜಾರಿಟಿ ಮಹಿಳೆಯರು ನಮ್ಮ ದೇಶದಲ್ಲಿ ಕೆಲಸವನ್ನು ಮಾಡಲ್ಲ.
ಸೊ ಮಹಿಳೆಯರು ಕೂಡ ಕೆಲಸಕ್ಕೆ ಯಾವ ಹೋಗ್ತಾರೆ ಆಗ ಒಂದು ದೇಶ ತುಂಬ ಬೇಗ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್ ಚೈನಾದಲ್ಲಿ ಮಹಿಳೆಯರು ಕೂಡ ದುಡಿತಾರೆ, ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ ಆಯಿತಾ. ಅದರಿಂದ ಆ ದೇಶ ತುಂಬ ಬೇಗ ಗ್ರೋ ಆಗುತ್ತೆ. ಬಟ್ ನಮ್ಮ ದೇಶದಲ್ಲಿ ತುಂಬ ಜನ ಹೌಸ್ ವೈಫ್ ಇದ್ದಾರೆ, ಮನೆ ಕೆಲಸನ ಮಾತ್ರ ಮಾಡ್ತಾರೆ, ಹೊರಗಡೆ ಕೆಲಸ ಮಾಡಲ್ಲ. ಸೊ ಅವರು ಹೊರಗಡೆ ಬಂದು ದುಡಿಯೋಕ್ಕೆ ಶುರು ಮಾಡಿದ್ರು ಅಂದರೆ ಎಲ್ಲ ಮನೆಗಳು ಗ್ರೋ ಆಗುತ್ತೆ. ಒಂದು ಮನೆ ಗ್ರೋ ಆಯಿತು, ಒಂದು ಮನೆಗೆ ದುಡ್ಡು ಬಂತು ಅಂದರೆ ಎಲ್ಲ ಮನೆಗೂ ದುಡ್ಡು ಬಂತು ಅಂದರೆ ಎಲ್ಲರೂ ಖರ್ಚು ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಖರ್ಚು ಮಾಡೋಕ್ಕೆ ಶುರು ಮಾಡಿದಾಗ ಒಂದು ದೇಶ ಪಟ್ ಅಂತ ಗ್ರೋ ಆಗುತ್ತೆ. ಆ ದೇಶದ GDP ಗ್ರೋ ಆಗುತ್ತೆ. ಆ ದೇಶಕ್ಕೆ ಟ್ಯಾಕ್ಸ್ ತುಂಬ ಜಾಸ್ತಿ ಬರುತ್ತೆ, ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಎಲ್ಲ ಕೂಡ ಇಂಟರ್ ರಿಲೇಟೆಡು ಆಯಿತಾ. ಸೊ ಮನೇಲಿ ಮಲ್ಟಿಪಲ್ ಜನಗಳು ದುಡಿಬೇಕು, ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡಬೇಕು. ಆಗಲೇ ನೋಡಿ ನಾವು ಬೆಳೆಯೋಕ್ಕಾಗೋದು, ನಮ್ಮ ದೇಶ ಕೂಡ ಬೆಳೆಯೋಕ್ಕಾಗೋದು. ಇದು ಇನ್ನೊಂದು ವಿಷಯ. ಮತ್ತು ಇನ್ನೊಂದು ನಾವು ಮಾಡುವಂಥ ಬಿಗ್ಗೆಸ್ಟ್ ಮಿಸ್ಟೇಕು, ಒಂದು ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸ್ ಏನು ಬೇಡ, ಮೇನ್ಲಿ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು. ಅಥವಾ ಟರ್ಮ್ ಇನ್ಶೂರೆನ್ಸ್ ಇದ್ದರೂ ಒಳ್ಳೆಯದು. ಅಂದರೆ ಡಿಪೆಂಡೆಂಟ್ಸ್ ಇದ್ದಾರೆ ಅಂತ ಅಂದರೆ, ನಿಮ್ಮನ್ನು ನಂಬಿಕೊಂಡು ಕೆಲವು ಜನ ಇದ್ದಾರೆ ಅಂತ ಅಂದರೆ, ನೀವು ಒಬ್ಬರೇ ದುಡಿತಾ ಇರ್ತೀರ ಮನೇಲಿ ಅನ್ನೋ ಟೈಮಲ್ಲಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬೇಕಾಗತ್ತೆ ಆಯಿತಾ. ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು ಆಯಿತಾ. ಸಡನ್ನಾಗಿ ಏನೋ ಒಂದು ರೋಗ ಬಂತು, ಸಡನ್ನಾಗಿ ಏನೋ ಒಂದು ಆಯಿತು ಅಂತ ಅಂದರೆ, ಈ ಮಿಡಲ್ ಕ್ಲಾಸಲ್ಲಿ ಯಾರೂ ಕೂಡ ದುಡ್ಡನ್ನು ಇಟ್ಕೊಂಡು ಕೂತಿರಲ್ಲ ಆಯಿತಾ. ಸಾಲ ಮಾಡಬೇಕಾಗತ್ತೆ. ಎಷ್ಟೋ ಸಲ ಏನೋ ದೊಡ್ಡ ಕಾಯಿಲೆ ಬಂತು ಅಂದರೆ ಮನೆಯನ್ನು ಮಾರಿ ದುಡ್ಡನ್ನು ತಂದು ಹಾಸ್ಪಿಟಲ್ಗೆ ಕಟ್ಟಬೇಕಾಗತ್ತೆ ಆಯಿತಾ. ಇತ್ತೀಚೆಗೆ ಒಳ್ಳೆಯ ಹಾಸ್ಪಿಟಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ, ಫ್ರೀಯಾಗಿ ಏನೂ ಆಗಲ್ಲ. ನಮ್ಮ ಮಿಡಲ್ ಕ್ಲಾಸ್ ಜನಗಳಂತೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ. ಅದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು ಆಯಿತಾ. ಸೊ ಏನಕ್ಕೆ ಅಂದರೆ ಅಯ್ಯೋ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಹೋಗ್ತಾರೆ? ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತೀಚೆಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಆಯಿತಾ. ಪ್ಲಸ್ ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಹೌದು, ಬಟ್ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು ಆಯಿತಾ. ನಿಮ್ಮ ಕಂಪ್ಲೀಟ್ ವೆಲ್ತನ್ನು ಈ ಒಂದು ಹೆಲ್ತ್ ತೊಗೊಳ್ಳೋ ಸಾಧ್ಯತೆ ಇರುತ್ತೆ. ಹೇಳಿದ್ನಲ್ಲ, ಒಂದೇ ಒಂದು ರೋಗ ಫ್ಯಾಮಿಲಿನಲ್ಲಿ ಯಾರೊಬ್ಬರಿಗೆ ಇಬ್ಬರಿಗೆ ರೋಗ ಬಂದುಬಿಟ್ರೆ ನೀವು ಕೂಡ ಹಾಕಿರೋ ದುಡ್ಡೆಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ. ಆಮೇಲೆ ನೀವು ರಿಕವರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದರಿಂದ ಈ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು. ಸೊ ನೋಡ್ರಪ್ಪ, ನನಗೆ ಈ 6 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ನಾವು ಮಾಡುವಂಥ ಮಿಸ್ಟೇಕ್ಗಳಿದು. ಒಂದು ರಿಯಲ್ ಎಸ್ಟೇಟು, ಕಾರು, ಆಮೇಲೆ ಗ್ಯಾಜೆಟ್ಸ್, ಎಕ್ಸ್ಪೆನ್ಸಿವ್ ಗ್ಯಾಜೆಟ್ ತಗೊಳ್ಳೋಂಥದ್ದು, ಲೈಫ್ ಸ್ಟೈಲ್ ಅಕ್ಕಪಕ್ಕದವ್ರು ನೋಡಿಕೊಂಡು ಮದುವೆ ದೊಡ್ಡದಾಗಿ ಮಾಡೋದು, ದೊಡ್ಡದಾಗಿ ಏನೋ ಫಂಕ್ಷನ್ ಮಾಡೋದು, ಇದೊಂದು. ಆಮೇಲೆ ಜಾಬ್ ಡಿಪೆಂಡೆನ್ಸಿ, ಆಮೇಲೆ ಅಂದರೆ ಅಂದರೆ ಎರಡೆರಡು ಕೆಲಸ ಮಾಡೋದಾಗಿರ್ಬೋದು, ಮಹಿಳೆಯರು ಕೆಲಸ ಮಾಡೋದಾಗಿರ್ಬೋದು, ಆಮೇಲೆ ಹೆಲ್ತ್ ಇನ್ಶೂರೆನ್ಸ್. ಈ 6 ವಿಷಯಗಳಲ್ಲಿ ನೀವೇನಾದರೂ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡ್ರಿ ಅಂತ ಅಂದರೆ ನೋಡಿ, ನೀವು 100% ಮಿಡಲ್ ಕ್ಲಾಸಿಂದ ಶ್ರೀಮಂತರೇ ಆಗ್ತೀರಾ ಆಯಿತಾ. ಒಂದೊಳ್ಳೆ ಕಡೆ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ಅಥವಾ FDನೋ ಎಲ್ಲೋ ಒಂದು ಕಡೆ ನಿಮ್ಮ ದುಡ್ಡನ್ನು ಸುಮ್ಮನೆ ಮಲ್ಲಿಟ್ಕೋಬಾರ್ದು, ಗ್ರೋ ಮಾಡಬೇಕು, ಅದನ್ನು ಬೆಳೆಸ್ಬೇಕು ಅದನ್ನ ಆಯಿತಾ. ಸೊ ಹಾಗೆ ಮಾಡಿದಾಗಲೇ ನೋಡಿ ನಾವು ಮಿಡಲ್ ಕ್ಲಾಸಿಂದ ಹೊರಗಡೆ ಬರೋದಕ್ಕಾಗೋದು. ಒಂದು ಲಿಮಿಟಲ್ಲಿ ಖರ್ಚು ಮಾಡಿ ಆಯಿತಾ. ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟನ್ನು ನೀವು ಖರ್ಚು ಮಾಡಿದ್ರು ತುಂಬ ಒಳ್ಳೆಯದು. ಸೊ ಇದಿಷ್ಟು ನನ್ನ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.